ದೈವದ ಭಂಡಾರ ಮೆರವಣಿಗೆಯ ವೇಳೆ ಕಾಲು ಸಂಕ ಕುಸಿತಗೊಂಡಿದೆ. ಪಲ್ಲಕ್ಕಿಯಲ್ಲಿ ಭಂಡಾರವನ್ನು ಹೊತ್ತು ಸಾಗುವಂತಹ ಸಂದರ್ಭದಲ್ಲಿ ಈ ಕಾಲು ಸಂಕ ಚಿಕ್ಕ ಸೇತುವೆ ಏನಿತ್ತು ಇದು ಕುಸಿದು ಬಿದ್ದಿರುವಂಥದ್ದು. ಸಣ್ಣ ಸೇತುವೆ ಕುಸಿದಿದ್ದರಿಂದ ಏಕಾಏಕಿ ಪಲ್ಲಕ್ಕಿ ಉರುಳಿ ಬಿದ್ದಿದೆ. ದಕ್ಷಿಣ ಕನ್ನಡದ ಕುಚ್ಚೇಮೊಗರು ಬಾವದ ಬೈಲುನಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ತಾಕೋಡೆ ಬರ್ಕೆ ಧರ್ಮ ನೇಮಕ್ಕೆ ಕೊಂಡೊಯ್ತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯಾಗಿದೆ. ಅವಘಡದಲ್ಲಿ ಸುನೀಲ್ ಶೆಟ್ಟಿ, ಲೋಕೇಶ್ ಭಂಡಾರಿಗೆ ಗಾಯಗಳಾಗಿದ್ದು ಪಲ್ಲಕ್ಕಿ ಹೊತ್ತವರು ಸೇರಿದಂತೆ ಒಟ್ಟು 8 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಲ್ಲಕ್ಕಿಯಲ್ಲಿದ್ದಂತಹ ಮೊಗಮೂರ್ತಿ ಧಾರ್ಮಿಕ ಪರಿಕರಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ಕೊಂಬು ಮತ್ತು ಬ್ಯಾಂಡ್ ವಾದ್ಯಗಳೊಂದಿಗೆ ಮೆರವಣಿಗೆ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಕಾಲು ಸಂಕ ಕುಸಿದು ಈ ದುರ್ಘಟನೆ ನಡೆದಿರುವಂಥದ್ದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕಾಲು ಸಂಕ ಕುಸಿದು ನಡೆದಂತಹ ದುರ್ಘಟನೆ ಇದು. ದೈವದ ಭಂಡಾರವನ್ನು ಮೆರವಣಿಗೆ ಮೂಲಕ ಹೊತ್ತೊಯ್ಯಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕಾಲು ಸಂಕ ಕುಸಿದಿದೆ. ಪಲ್ಲಕ್ಕಿಯಲ್ಲಿ ಭಂಡಾರವನ್ನು ಹೊತ್ತು ಸಾಗುವಂತಹ ಸಂದರ್ಭದಲ್ಲಿ ಈ ಸಣ್ಣ ಸೇತುವೆ ಕುಸಿದಿದ್ದರಿಂದ ಏಕಾಏಕಿ ಉರುಳಿ ಬಿದ್ದಿದ್ದರಿಂದ ಪಲ್ಲಕ್ಕಿ ಕೂಡ ಉರುಳಿ ಬಿದ್ದಿದೆ. ದಕ್ಷಿಣ ಕನ್ನಡದ ಕುಚ್ಚೇಮೊಗರು ಬಾವದ ಬೈಲುವಿನಲ್ಲಿ ನಡೆದಿರುವಂತಹ ಅವಘಡ ಇದು. ತಾಕೋಡೆ ಬರ್ಕೆ ಧರ್ಮ ನೇಮಕ್ಕೆ ಅಂತೇಳಿ ಕೊಂಡೊಯ್ತಾ ಇದ್ರು. ಈ ಸಂದರ್ಭದಲ್ಲಿ ಘಟನೆ ನಡೆದಿದೆ. ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಾಲು ಸಂಕ ಕುಸಿದಿದ್ದು ತುಂಬಾ ಹಳೇದಾಗಿತ್ತಾ? ಯಾಕೆ ಈ ಅವಘಡ ಸಂಭವಿಸಿದ್ದು? ಇದು ಇತ್ತೀಚೆಗೆ ಅಂದ್ರೆ ಕರಾವಳಿ ಭಾಗದಲ್ಲಿ, ಅದರಲ್ಲೂ ತುಳುನಾಡಿನಲ್ಲಿ ದೈವಗಳ ಈಗ ಉತ್ಸವ ಹಾಗೇನೆ ಕೋಲ ನೇಮ ನಡೆಯುವಂತ ಸಮಯ. ಯಾಕಂದ್ರೆ ಮತ್ತೆ 1 ತಿಂಗಳಲ್ಲಿ ಅದೆಲ್ಲ ಮುಗ್ದೋಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲಾ ಕಡೆ, ತುಳುನಾಡಿನ ಎಲ್ಲಾ ಕಡೆ ದೇವರುಗಳ ಉತ್ಸವ ನಡೆಯುತ್ತೆ. ಈ ಸಲ ಕೊಡಮಣಿ ತಾಯಿಯ ದೈವದ ಭಂಡಾರ ಮೆರವಣಿಗೆ ಸಾಗುವ ವೇಳೆ ಈ ಸೇತುವೆ ಕುಸಿಯಿರುವಂತ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಡುಬಿದ್ರೆ ಸಮೀಪ ಕುಚ್ಚೇಮೊಗರು ಎಂಬಲ್ಲಿ ಘಟನೆ ನಡೆದಿದೆ. ಇದು ತುಂಬಾ ಹಳೇದಾದಂತಹ ಒಂದು ಕಾಲು ಸಂಕ. ಈ ಸಂದರ್ಭದಲ್ಲಿ ಅದರ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಹೆಚ್ಚಿನ ಜನರು ಭಾರ ತಳ್ಳಲಾರದೆ ಈ ಒಂದು ಸಂಕ ಅಂದ್ರೆ ಕಾಲು ಸಂಕ ಅಂದ್ರೆ ಚಿಕ್ಕ ಕಿರು ಸೇತುವೆ ಅಂತಾನೆ ಹೇಳ್ಬೋದು, ಅದು ಕುಸಿದಿರುವಂತದ್ದು. ಕುಸಿದ ಸಂದರ್ಭದಲ್ಲಿ ಅದರ ಮೇಲೆ ಸಾಧಾರಣ ಒಂದು 10-15 ಜನರು, ಅದಕ್ಕಿಂತ ಜಾಸ್ತಿ ಜನರು ಅದರ ಮೇಲೆ ನಿಂತ ಹಿನ್ನೆಲೆಯಲ್ಲಿ ಅದು ಕುಸಿದಿದೆ. ನೀವು ಅದರಲ್ಲಿ ವಿಡಿಯೋದಲ್ಲಿ ಕೂಡ ನೋಡ್ಬೋದು. ಆ ಸಂದರ್ಭದಲ್ಲಿ ಆ ಇಡೀ ಏನು ಸೇತುವೆ ಕಣ್ಣುಗಳಿದ್ದಾವೆ ಅದು ಜನರ ಮೇಲೆ ಬಿದ್ದಿರುವಂತದ್ದು, ಭಕ್ತರ ಮೇಲೆ ಬಿದ್ದಿರುವಂಥದ್ದು, ಮತ್ತೆ ದೈವದ ಮೊಗಕ್ಕೂ ಹಾನಿಯಾಗಿರುವಂತದ್ದು. ಅದರಲ್ಲಿ ಕೆಲವರು ಸಣ್ಣ ಪುಟ್ಟ ಗಾಯ ಆದ್ರೆ, ಕೆಲವರಿಗೆ ಸ್ವಲ್ಪ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಕಿರಣ್.